ರಾಹುಲ್ ಗಾಂಧಿ ಮತಗಳತನ ಆರೋಪ ಮಾಡ್ತಿದ್ದಾರೆ. ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ತಾನು ಕಳ್ಳ ಪರರ ನಂಬ ಅಂತ ಒಂದು ಗಾದೆ ಮಾತು. ಆ ಗಾದೆ ಮಾತು ಕಾಂಗ್ರೆಸ್ ಪಾರ್ಟಿಗೆ ಅನ್ವಯ ಆಗುತ್ತೆ. ಗೃಹ ಸಚಿವರು ಬ್ಯಾಲೆಟ್ ಪೇಪರ್ ಕಾಲವನ್ನು ಹೇಳಿದ್ದಾರೆ. ನಾವೇ ಒಂದೊಂದು ಊರಿನಲ್ಲಿ ಗುದ್ದುತ್ತಾ ಇದ್ವಿ, ಜನಗೆಲ್ಲ ಏನಿಂದ ಆಗಿದೆ ಹೋಗು ಅಂತ ಹೇಳಿ ನಾವೇ ಬ್ಯಾಲೆಟ್ ಪೇಪರ್ ತಗೊಂಡು ಗುದ್ತಿದ್ವಿ ಅಂತ. ಈ ರೀತಿ ಅಕ್ರಮದ DNA ಇರೋದು ಕಾಂಗ್ರೆಸ್ಸಿಗೆ. ಮತ್ತು ಅವ್ರದ್ದೊಂದು ಕೆಟ್ಟ ಕಾಯಿಲೆ ಅಂಟ್ಕೊಂಡ್ಬಿಟ್ಟಿದೆ. ತಾವು ಗೆದ್ದಾಗ ಜನಾದೇಶ ಅನ್ನೋದು, ಸೋತಾಗ EVM ಸರಿ ಇಲ್ಲ. ಅದೇ EVMನಿಂದಲೇ ರಾಹುಲ್ ಗಾಂಧಿ ಗೆದ್ದಿರೋದು, ಅದೇ EVMನಿಂದ ಅವರವ್ವ ಸೋನಿಯಾ ಗಾಂಧಿ ಗೆದ್ದಿದ್ದು, ಅದೇ EVMನಿಂದ ಪ್ರಿಯಾಂಕಾ ಗಾಂಧಿ ಗೆದ್ದಿರೋದು, ಅದೇ EVMನಿಂದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಳಿಯ ರಾಧಾಕೃಷ್ಣ ಗೆದ್ದಿರೋದು, ಅದೇ EVMನಿಂದ 136 ಶಾಸಕರು ಕರ್ನಾಟಕದಲ್ಲಿ ಇನ್ಕ್ಲೂಡಿಂಗ್ CM ಡೆಪ್ಟಿ CM ಸೇರಿದಂತೆ ಅದೇ EVMನಿಂದ ಗೆದ್ದಿರೋರು. EVM ಸರಿ ಇಲ್ಲ ಅಂದರೆ ಇವ್ರು ಹೆಂಗೆ ಗೆದ್ರು? EVM 100% ಪಾರದರ್ಶಕವಾಗಿದೆ, ಚಾಲೆಂಜ್ ಮಾಡಿ ತೋರಿಸ್ತೀವಿ, ಹ್ಯಾಕ್ ಮಾಡಿ ಅಂತ. ಯಾರು ಹ್ಯಾಕ್ ಮಾಡಲಿಲ್ಲ. ರಾಜಣ್ಣ ಇದೇ ನೇರ ನುಡಿಯ ಮಾತುಗಳಿಂದಲೇ ವಜಾಗೊಂಡ್ರು. ಅಪರೂಪಕ್ಕೊಮ್ಮೆ ಸತ್ಯ ಹೇಳಿ ಸಿಗಾಕೊಂಡ್ರು. ಗ್ಯಾರಂಟಿ ಬಗ್ಗೆ ನಿಮ್ಮ ಮಾತು. ನೆಮ್ಮದಿಯಿಂದ ಬದುಕುವ ಗ್ಯಾರಂಟಿನೇ ಇಲ್ದಂಗಾಗಿದೆ. ಮೊದಲು ನೆಮ್ಮದಿಯಿಂದ ಬದುಕುವ ಗ್ಯಾರಂಟಿ ಕೊಡಿ. BK ಹರಿಪ್ರಸಾದ್ ಅವರು ತಾಲಿಬಾನ್ಗೆ ಹೋಲಿಸ್ತಾರೆ ಸರ್ RSS ಅನ್ನು. ಕಾಂಗ್ರೆಸ್ಸಿಗೆ ತಾಲಿಬಾನ್ ಕಂಡ್ರೆ ಬಹಳ ಪ್ರೀತಿ, ಹಾಗಾಗಿ ಅವ್ರಿಗೆ ಹೋಲಿಸ್ತಾರೆ. ಯತ್ನಾಳ್ ಅವ್ರು ಏನಾರು ಮತ್ತೆ ಪಕ್ಷಕ್ಕೆ ಸೇರಿಸ್ಕೊಳ್ತೀರಾ ಸರ್? ಕಾಲಾಯ ತಸ್ಮೈ ನಮಃ. ಸರ್, ಈಗ ಒಳ ಮೀಸಲಾತಿ ಕಿಚ್ಚು ಈಗ ರಾಜ್ಯದಲ್ಲಿ ದಗದಗಿಸ್ತಾ ಇದೆ. ಒಳ ಮೀಸಲಾತಿ ಕಿಚ್ಚುಗಳು ಎಡ ಬಲ, ಕೆಲವೊಂದಿಷ್ಟು ಎಡದವರು ಓಕೆ ಅಂತಂದ್ರೆ ಬಲದವರು ಬೇಡ ಅಂತಿದ್ದಾರೆ. ನಾಗಮೋಹನ್ ದಾಸ್ ವರದಿ ಇನ್ನೂ ತಾತ್ಕಾಲಿಕವಾಗಿ ಸರಿಯಾಗಿಲ್ಲ, ಅದನ್ನ ಇನ್ನೊಮ್ಮೆ ಪರಿಶೀಲಿಸಿ ಎನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸರ್, ಇದ್ರ ಬಗ್ಗೆ ಏನು ಹೇಳ್ತೀರಾ ಅಂತ? ನೋಡಿ, ಮೀಸಲಾತಿ ಅನ್ನೋದು ತುಳಿತಕ್ಕೊಳಗಾದವರಿಗೆ, ಸಾಮಾಜಿಕ ದೌರ್ಜನ್ಯಕ್ಕೊಳಗಾದವರಿಗೆ ಕೊಟ್ಟಿರುವ ನ್ಯಾಯ ಮತ್ತು ಕೊಡಬೇಕಾಗಿರ್ತಕ್ಕಂಥದ್ದು ಮೀಸಲಾತಿ ಅನ್ನೋದು. ಒಳ ಮೀಸಲಾತಿ ಅನ್ನೋದು ಅದು ಸಾಮಾಜಿಕ ನ್ಯಾಯ. ಮೀಸಲಾತಿ ನ್ಯಾಯ ಆದರೆ ಒಳ ಮೀಸಲಾತಿ ಸಾಮಾಜಿಕ ನ್ಯಾಯ. ಒಳ ಮೀಸಲಾತಿ ಸಿಗಲೇಬೇಕು. ಯಾರ್ಯಾರಿಗೆ ಅವರವರ ಹಕ್ಕು ಸಿಗಬೇಕು ಅವರವರಿಗೆ ಸಿಗಬೇಕು. ಎಲ್ಲಿವರೆಗೆ ಜಾತಿ ಆಧಾರಿತ ಮೀಸಲಾತಿ ಇರುತ್ತೋ ಅಲ್ಲಿವರೆಗೂ ಒಳಜಾತಿಯೂ ಕೂಡ ಮೀಸಲಾತಿಯ ಪರಿಧಿಗೆ ಒಳಪಡಬೇಕು. ಹಾಗಾಗಿ ಒಳ ಮೀಸಲಾತಿ ಇರಬೇಕು. ಇನ್ನು ಸರ್ಕಾರಕ್ಕೆ ಬದ್ಧತೆ ಇದೆಯಾ? ನನಗಿರೋ ಅನುಮಾನ. ಯಾಕೆ ಅಂದರೆ ನಿಮಗೆ ಸದಾಶಿವ ಆಯೋಗದ ನೇಮಕ ಆಗಿದ್ದು SM ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದಾಗ. ಅದಕ್ಕೆ ಕುರ್ಚಿ ಬೆಂಚು ಏನೂ ಇರಲಿಲ್ಲ. BJP ಸರ್ಕಾರ ಬಂದ ಮೇಲೆ ಅವರಿಗೆ ಕಚೇರಿಗೆ ಬೇಕಾದಂಥ ಮತ್ತು ಅನುದಾನವನ್ನು ಒದಗಿಸ್ಕೊಟ್ವಿ. ಮೀಸಲಾತಿ ಕೊಡ್ತು. 13ರಿಂದ 18ರವರೆಗೂ ಕಾಂಗ್ರೆಸ್ ಸರ್ಕಾರನೇ ಇತ್ತು. 5 ವರ್ಷ. ಆಮೇಲೆ 1 ವರ್ಷ ಕಾಂಗ್ರೆಸ್ ಬೆಂಬಲಿತ ಮೈತ್ರಿ ಸರ್ಕಾರ ಇತ್ತು. 6 ವರ್ಷ. ಅಂದರೆ ಸದಾಶಿವ ಆಯೋಗದ ಬಗ್ಗೆ ಅವ್ರಿಗೆ ಬದ್ಧತೆ ಇದ್ದಿದ್ರೆ ಏನಾದ್ರು ಕ್ರಮ ತಗೊಳ್ತಿದ್ರು. ಏನೂ ಕ್ರಮ ತಗೊಳ್ಳಿಲ್ಲ. ಆಮೇಲೆ ನಮ್ಮ ಸರ್ಕಾರ ಬಂದ ಮೇಲೆ ನಾವು ನಮ್ಮ ಸಚಿವರಾಗಿದ್ದಂಥ ಮಾಧುಸ್ವಾಮಿಯವ್ರ ನೇತೃತ್ವದಲ್ಲಿ ನಾವೊಂದು ಕ್ಯಾಬಿನೆಟ್ ಉಪಸಮಿತಿ ಮಾಡಿದ್ವಿ. ಉಪಸಮಿತಿಯಲ್ಲಿ ಎಲ್ಲ ಆಳ ಅಗಲಗಳನ್ನೆಲ್ಲ ವಿಶ್ಲೇಷಣೆ ಮಾಡಿ ಎಲ್ಲರಿಗೂ ನ್ಯಾಯ ಕೊಡಬೇಕು ಅಂಥೇಳಿ ಎಡಗೈಗೆ 6%, ಬಲಗೈಗೆ 5.5%, ಲಂಬಾಣಿ ಬೋವಿ ಕೊರಚ ಕೊರಮ ಒಳಗೊಂಡಂಥ 3ನೇ ವರ್ಗಕ್ಕೆ 4.5%, ಹಾಗೆ ಬುಡಕಟ್ಟು ಜನಾಂಗ ಅಲೆಮಾರಿ ಬುಡಕಟ್ಟು ಜನಾಂಗಕ್ಕೆ 1% ಕೊಟ್ಟು ಒಟ್ಟು 17%. 2% SC ಮೀಸಲಾತಿನ ಹೆಚ್ಚು ಮಾಡಿ 17% ಮೀಸಲಾತಿಯ ಒಳಗೆ ಒಳ ವರ್ಗೀಕರಣ ಮಾಡಿದ್ವಿ. ಇದರೊಳಗೆ ಏನು ದೋಷ ಇತ್ತು? ಈ ಸರ್ಕಾರ ಅದ್ರ ಮೇಲೆ ಮತ್ತೊಂದು ಕಮಿಟಿ ಮಾಡಿದ್ರು. ಹೇಳಿದ್ದು ಆಡಳಿತಕ್ಕೆ ಬಂದ 3 ತಿಂಗಳ ಒಳಗೆ ಒಳ ಮೀಸಲಾತಿ ಜಾರಿಗೆ ತರ್ತೀವಿ ಅಂತ ಹೇಳಿ. ಈಗ 26 ತಿಂಗಳಾಯಿತು. 2 ವರ್ಷ 2 ತಿಂಗಳಾಯಿತು. 2 ವರ್ಷ 2 ತಿಂಗಳಾಯಿತು. 2 ವರ್ಷ 2 ತಿಂಗಳಾದರೂ ಕೂಡ ಈಗ ಜಸ್ಟಿಸ್ ನಾಗಮೋಹನ್ ದಾಸ್ ಸಮಿತಿ ಮಾಡಿದ್ದಾರೆ. ಅವರೊಂದು ವರದಿ ಕೊಟ್ಟಿದ್ದಾರೆ. ಆ ವರದಿಯಲ್ಲಿ ಬಲಗೈಗೂ ಕಟ್ ಮಾಡಿದ್ದಾರೆ, ಲಂಬಾಣಿ ಬೋವಿಗೂ ಕಟ್ ಮಾಡಿದ್ದಾರೆ. ಈಗ ಎಲ್ಲ ಹೊರಗಡೆ ಪರವಿರೋಧ ಚಳವಳಿ ಶುರುವಾಗಿದೆ. ಪರವಿರೋಧ ಚಳವಳಿ ಮುಂಚೆ ಕೆಲವರು ಮಾತ್ರ ಚಳವಳಿ ಮಾಡ್ತಿದ್ರು, ಈಗ ಎಲ್ಲರೂ ಚಳವಳಿ ಮಾಡ್ತಾ ಇದ್ದಾರೆ. ನಮ್ಗೆ ಅನ್ಯಾಯ ಆಗಿದೆ ಅಂತ. ಇದ್ರ ನೆಪದಲ್ಲಿ ಇನ್ನೊಂದು ಕಮಿಟಿ ಮಾಡುವ ಸಂಚಿದೆ. ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಇದೆ, ಏನು ಮಾಡ್ತಾರೆ ನೋಡೋಣ. ನನಗಿರೋ ಮಾಹಿತಿ ಏನು ಅಂದರೆ, ನಾವೇನೂ ಮಾಡೋದು ಬೇಡ, ಹಾವು ಸಾಯಬಾರ್ದು, ಕೋಲು ಮುರಿಬಾರ್ದು, ಹಾಗೆ ತೇಪೆ ಹಾಕಿ ಇನ್ನೊಂದು ಕಮಿಟಿ ಮಾಡಿಬಿಡೋಣ. ಇನ್ನೊಂದು ಕಮಿಟಿ ಮಾಡಿ ತಳ್ಳೋ ಕೆಲಸ ಮಾಡಿ ಜಾತಿ ಗಣತಿ ಜನಗಣತಿ ಕೇಂದ್ರ ಸರ್ಕಾರದ್ದು ವರದಿ ಬರಲಿ, ಬಂದಮೇಲೆ ಆಮೇಲೆ ಮುಂದೆ ನಿರ್ಣಯ ತಗೊಳ್ಳೋಣ ಅನ್ನುವಂಥ ಒಳಸಂಚುವನ್ನು ಒಳ ಮೀಸಲಾತಿಯ ಬಗ್ಗೆ ಮಾಡಿದ್ದಾರೆ ಅನ್ನೋದು ನನಗೆ ಬಂದಿರೋ ಮಾಹಿತಿ.
ಈ ಮಾಹಿತಿ ಸತ್ಯನೋ ಸುಳ್ಳು ಅವ್ರ ಕ್ಯಾಬಿನೆಟ್ ಡಿಸಿಷನಲ್ಲಿ ಏನು ಡಿಸಿಷನ್ ತಗೊಳ್ತಾರೆ ಅನ್ನೋದ್ರ ಮೇಲೆ ಗೊತ್ತಾಗುತ್ತೆ. ಬದ್ಧತೆ ಇದ್ದರೆ 26 ತಿಂಗಳು ಮಾಡ್ತಿರಲಿಲ್ಲ. ಬದ್ಧತೆ ಇದ್ದರೆ ಅವರು ವಿಳಂಬ ಮಾಡೋದು ನ್ಯಾಯ ನಿರಾಕರಣೆಗೆ ಸಮ ಅನ್ನೋದು ಗೊತ್ತಿದ್ದು ಕೂಡ ವಿಳಂಬ ಮಾಡ್ತಿರೋದು ಯಾಕೆ? ಹಾಗಾಗಿ ಕಾಂಗ್ರೆಸ್ಗೆ ಬದ್ಧತೆ ಇದೆ ಅನ್ನೋದ್ರ ಬಗ್ಗೆ ನಂಗೆ ಅನುಮಾನ ಇದೆ. ಕೇಂದ್ರ ಲೋಕಸಭಾ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಮತಗಳ್ಳತನ ಆರೋಪ ಮಾಡ್ತಿದ್ದಾರೆ. ಬಿಹಾರದಿಂದ ಹಿಡಿದು ಕರ್ನಾಟಕದವರೆಗೂ ಕೂಡ ಮಹದೇವಪುರ, ರಾಜಾಜಿನಗರದಲ್ಲಿ ಮತಗಳ್ಳತನ ಆಗಿದೆ ಮತ್ತು ಈಗ ದೇಶಾದ್ಯಂತ ಪ್ರೊಟೆಸ್ಟ್ಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಚುನಾವಣಾ ಆಯೋಗ ಕೂಡ ಚಿಮಾರಿ ಹಾಕಿ ಅದಕ್ಕೆ ಯಾವ ಆರೋಪವನ್ನು ಇಟ್ಟು ನೀವು ಈ ರೀತಿ ಆರೋಪ ಮಾಡ್ತಾ ಇದ್ದೀರಿ ಅನ್ನುವಂತಹ ದಾಖಲೆ ಸಮೇತ ಕೂಡ ಕೇಳಿದೆ. ಏನು ಹೇಳ್ತೀರಾ ಸರ್ ರಾಹುಲ್ ಗಾಂಧಿ ಆರೋಪದ ಬಗ್ಗೆ? ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ, ತಾನು ಕಳ್ಳ ಪರರ ನಂಬ ಅಂತ ಒಂದು ಗಾದೆ ಮಾತು. ಆ ಗಾದೆ ಮಾತು ಕಾಂಗ್ರೆಸ್ ಪಾರ್ಟಿಗೆ ಅನ್ವಯ ಆಗುತ್ತೆ. ಯಾಕೆಂದರೆ ಚುನಾವಣೆಯಲ್ಲಿ ಅಕ್ರಮ ನಡೆಸಿರುವ ಆಪಾದನೆ ಮಾತ್ರ ಅಲ್ಲ, ಆಪಾದನೆ ಪ್ರೂವ್ ಆಗಿ ಅಪರಾಧಿಯಾಗಿದ್ದದ್ದು ಅವರ ಅಜ್ಜಿ ಶ್ರೀಮತಿ ಇಂದಿರಾ ಗಾಂಧಿ. ಇತ್ತೀಚೆಗೆ ಒಂದು ಸಾರ್ವಜನಿಕ ಸಭೆಯಲ್ಲಿ ಮಾತನಾಡ್ತಾ ಗೃಹ ಸಚಿವರು ಬ್ಯಾಲೆಟ್ ಪೇಪರ್ ಕಾಲವನ್ನು ಹೇಳಿದ್ದಾರೆ. ನಾವೇ ಒಂದೊಂದು ಊರಿನಲ್ಲಿ ಗುದ್ದುತ್ತಾ ಇದ್ವಿ, ಜನಗೆಲ್ಲ ನಿಂದ ಆಗಿದೆ ಹೋಗು ಅಂತ ಹೇಳಿ ನಾವೇ ಬ್ಯಾಲೆಟ್ ಪೇಪರ್ ತಗೊಂಡು ಗುದ್ತಿದ್ವಿ ಅಂತ. ಈ ರೀತಿ ಅಕ್ರಮದ DNA ಇರೋದು ಕಾಂಗ್ರೆಸ್ಸಿಗೆ. ಮತ್ತು ಅವ್ರದ್ದೊಂದು ಕೆಟ್ಟ ಕಾಯಿಲೆ ಅಂಟ್ಕೊಂಡ್ಬಿಟ್ಟಿದೆ. ತಾವು ಗೆದ್ದಾಗ ಜನಾದೇಶ ಅನ್ನೋದು, ಸೋತಾಗ ಅವ್ರು ಯಾವಾಗ ಚುನಾವಣೆಯಲ್ಲಿ ಸೋಲ್ತಾರೆ EVM ಸರಿ ಇಲ್ಲ, ಅದೇ EVMನಿಂದಲೇ ರಾಹುಲ್ ಗಾಂಧಿ ಗೆದ್ದಿರೋದು, ಅದೇ EVMನಿಂದ ಅವರವ್ವ ಸೋನಿಯಾ ಗಾಂಧಿ ಗೆದ್ದಿದ್ದು, ಅದೇ EVMನಿಂದ ಪ್ರಿಯಾಂಕಾ ಗಾಂಧಿ ಗೆದ್ದಿರೋದು, ಅದೇ EVMನಿಂದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅಳಿಯ ರಾಧಾಕೃಷ್ಣ ಗೆದ್ದಿರೋದು, ಅದೇ EVMನಿಂದ 136 ಶಾಸಕರು ಕರ್ನಾಟಕದಲ್ಲಿ ಇನ್ಕ್ಲೂಡಿಂಗ್ CM, ಡೆಪ್ಟಿ CM ಸೇರಿದಂತೆ ಅದೇ EVMನಿಂದ ಗೆದ್ದಿರೋರು. EVM ಸರಿ ಇಲ್ಲ ಅಂದರೆ ಇವ್ರು ಹೆಂಗೆ ಗೆದ್ರು? EVM ರಿಸಲ್ಟು ನಾವು ಸ್ವೀಕಾರ ಮಾಡಲ್ಲ, ಇದು ನಮ್ಮ ಗೆಲುವೇ ಅಲ್ಲ ಅಂತ ಹೇಳಿದರೆ ಇವರು ಆಪಾದನೆಗೆ ಒಂದು ಪ್ರಾಮಾಣಿಕತೆ ಇದೆ ಅಂತ ಅನಿಸ್ತಾ ಇತ್ತು. EVM ದೂರಿದ್ರು, ಚುನಾವಣಾ ಆಯೋಗ ಚಾಲೆಂಜ್ ಮಾಡ್ತು, EVM 100% ಪಾರದರ್ಶಕವಾಗಿದೆ, ಚಾಲೆಂಜ್ ಮಾಡಿ ತೋರಿಸ್ತೀವಿ, ಹ್ಯಾಕ್ ಮಾಡಿ ಅಂತ. ಯಾರೂ ಹ್ಯಾಕ್ ಮಾಡಲಿಲ್ಲ. ಸುಪ್ರೀಂ ಕೋರ್ಟಿಗೆ ಹೋಯಿತು. ಸುಪ್ರೀಂ ಕೋರ್ಟ್ ಕೆಲವು ಸಲಹೆಗಳನ್ನು ಕೊಟ್ಟು ಎಚ್ಚರಿಕೆ, ಕಂಪ್ಲೇಂಟ್ ಮಾಡಿದವ್ರನ್ನ ಎಚ್ಚರಿಕೆ ಕೊಟ್ಟು VVPATನಂತ ದೃಢೀಕರಿಸ್ಕೊಳ್ತಕ್ಕಂಥ ಸಿಸ್ಟಮ್ನ ಅಡಾಪ್ಟ್ ಮಾಡಲಿಕ್ಕೆ ಹೇಳ್ತು. ಇವತ್ತು ಪ್ರತಿ EVM ಜೊತೆಗೆ VVPAT ವ್ಯವಸ್ಥೆಯು ಕೂಡ ಇದೆ. ಈಗ ಒಂದು ಸಾಂವಿಧಾನಿಕ ಸಂಸ್ಥೆ ಚುನಾವಣಾ ಆಯೋಗವನ್ನೇ ದೂರ್ತಾ ಇದ್ದಾರೆ. ಚುನಾವಣಾ ಆಯೋಗ ಪತ್ರಿಕಾಗೋಷ್ಠಿಯಲ್ಲಿ ಎಳೆಯಾಗಿ ಬಿಡಿಸಿಟ್ಟಿದೆ. ಮತದಾರರ ಪಟ್ಟಿಯ ಪರಿಷ್ಕರಣೆ ಆಗೋದು BLO ಮತ್ತು ಎಲೆಕ್ಷನ್ ಆಫೀಸರ್, ಪ್ರತಿ ತಾಲೂಕು ಮಟ್ಟದಲ್ಲಿರ್ತಕ್ಕಂಥ ಎಲೆಕ್ಷನ್ ಆಫೀಸರ್, ಪ್ರತಿ BLOನ ಮಾನಿಟರ್ ಮಾಡೋದಕ್ಕೆ 10 BLOಗಳಿಗೆ ಒಬ್ಬ ಸೂಪರ್ವೈಸರ್ ಇರ್ತಾರೆ. ಅವ್ರ ಮೇಲ್ಗಡೆ AEO ಇರ್ತಾರೆ. ಅವ್ರ ಮೇಲ್ಗಡೆ DEO ಇರ್ತಾರೆ, ಡಿಸ್ಟಿಕ್ ಎಲೆಕ್ಟ್ರೋ ಆಫೀಸರ್. ಅದು ಯಾರು ಅಂದರೆ ಮೋಸ್ಟ್ ಆಫ್ ದ ಡಿಸ್ಟಿಕ್ ಎಲೆಕ್ಟ್ರೋ ಆಫೀಸರ್ DC. AEO ಯಾರು ಅಂತ ಹೇಳಿದ್ರೆ ಮೋಸ್ಟ್ ಆಫ್ ದ AEO AC ಮತ್ತು AC ಕೇಡರ್ನವರು. ಮೋಸ್ಟ್ ಆಫ್ ದ BLO ಟೀಚರ್ಸ್ ಮತ್ತು ರೆವಿನ್ಯೂ ಆಫೀಸರ್ಸ್. ಮೋಸ್ಟ್ ಆಫ್ ದ ಆಫೀಸರ್ಸ್ ಅಂಡರ್ ಕಂಟ್ರೋಲ್ ಸ್ಟೇಟ್ ಗೌರ್ಮೆಂಟ್. ನಮ್ಮ ಲೆವೆಲಲ್ಲಿ ಪರಿಷ್ಕರಣೆ ಆಗೋದೇ ಇಲ್ಲ, ಮ್ಯಾಕ್ಸಿಮಮ್ ತಾಲೂಕು ಲೆವೆಲಲ್ಲೇ ಮುಗಿದೋಗುತ್ತೆ ಅಂತ ಹೇಳಿದ್ದಾರೆ. ಅಕ್ರಮ ಯಾರು ನಡೆಸ್ಬೋದು? ಅಂದರೆ ತಂದೆ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ. ವೋಟ್ ಚೋರಿ ಏನಾದರೂ ಆಗಿದ್ರೆ ಸಿದ್ದರಾಮಯ್ಯನ ಸರ್ಕಾರ ಚೋರಿ ಮಾಡಿದೆ. ಇದೇ ವಿಷಯಕ್ಕಾಗಿ ರಾಜಣ್ಣ ಅವ್ರು ಮಾತಾಡಿದಾರಲ್ಲ, ವಜಾಗೋಳ ಕೊಂಡ್ಕೊಂಡು ನಮ್ಮ ಸರ್ಕಾರನೇ ಇತ್ತಲ್ಲ ಮಾತಾಡಿದ್ರು. ಪ್ರಮಾಣ ಪತ್ರ ಸಲ್ಲಿಸಿ ನೀವು ದಾಖಲೆಗಳ ಸಮೇತ ದೂರು ಕೊಡಿ ಅಂತ ಹೇಳಿದ್ರೆ ಕೊಡ್ತಾ ಇಲ್ಲ, ಹಿಟ್ ಅಂಡ್ ರನ್. ಅಂದರೆ ದಾಖಲೆ ಇದ್ದಿದ್ರೆ, ಈ ದೇಶದ ಸಾಂವಿಧಾನಿಕ ವ್ಯವಸ್ಥೆ ಮೇಲೆ, ಸಂವಿಧಾನದ ಮೇಲೆ ನಂಬಿಕೆ ಇದ್ದಿದ್ರೆ ಅಥಾರಿಟಿ ಮುಂದೆ ದೂರು ಕೊಡ್ತಾ ಇದ್ರು. ಅಥಾರಿಟಿ ಮುಂದೆ ದೂರು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸುಳ್ಳು ಆರೋಪ ಮಾಡ್ತಿದ್ದಾರೆ. ಅವರು ಜೂಟ ಆರೋಪಕರ. ಈ ಸುಳ್ಳು ಆರೋಪವನ್ನು ಮಾಡ್ತಿರೋದ್ರ ಉದ್ದೇಶನೇ ಗೆಲುವಿನ ಬಗ್ಗೆ ಅನುಮಾನ ಸೃಷ್ಟಿ ಮಾಡಬೇಕು, ಸಾಂವಿಧಾನಿಕ ಸಂಸ್ಥೆ ಬಗ್ಗೆ ಅನುಮಾನ ಸೃಷ್ಟಿ ಮಾಡಬೇಕು, ತನ್ನ ವೈಫಲ್ಯಗಳನ್ನು ಮರೆಮಾಚ್ಕೋಬೇಕು ಅಂತ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ 94 ಚುನಾವಣೆಗಳನ್ನು ಕಾಂಗ್ರೆಸ್ ಪಾರ್ಟಿ ಸೋತಿದೆ. ಗೆದ್ದಿರೋದು ಬೆರಳೆಣಿಕೆಯಷ್ಟು, ಸೋತಿರೋದು ಇನ್ನು 6 ಆದರೆ ಸೆಂಚುರಿ ಆಗಿಬಿಡುತ್ತೆ. ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಚುನಾವಣೆ ಸೋತಿದ್ದು ಇನ್ನು 6 ಚುನಾವಣೆ ಸೋತ್ರೆ ಸೆಂಚುರಿ ಆಗಿಬಿಡುತ್ತೆ. ಸೆಂಚುರಿಗೆ ಹತ್ರ ಇದ್ದಾರೆ. ಆ ಸೆಂಚುರಿಗೆ ಹತ್ರ ಇರೋದ್ರಿಂದ ತನ್ನ ವೈಫಲ್ಯವನ್ನು ಮರೆಮಾಚಿಕೊಳ್ಳೋದಕ್ಕೆ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ. ಇದು ಕೂಡ ರಾಜಕೀಯ ಷಡ್ಯಂತ್ರದ ಭಾಗ. ಮತಗಳ್ಳತನ ಮಾಡುವ DNA ಇರೋದು, ಹಿಸ್ಟ್ರಿ ಇರೋದು ಕಾಂಗ್ರೆಸ್ ಪಾರ್ಟಿಗೆ.
ರಾಜಣ್ಣ ಇದೇ ನೇರ ನುಡಿಯ ಮಾತುಗಳಿಂದಲೇ ವಜಾಗೊಂಡ್ರು ಸರ್. ಅಪರೂಪಕ್ಕೊಮ್ಮೆ ಸತ್ಯ ಹೇಳಿ ಸಿಗಾಕೊಂಡ್ರು. ಎಸ್, ಈಗ CM ಸಿದ್ದರಾಮಯ್ಯ ಅವರು ಶಾಸಕರ ಸಚಿವರ ಸಭೆ ಕೂಡ ಮಾಡ್ತಾ ಇದ್ದಾರೆ. ಇದೇನು ಅಸಮಾಧಾನ ತನಿಸ್ಲಿಕ್ಕೆ ಅಥವಾ ಸೆಪ್ಟೆಂಬರ್ ಕ್ರಾಂತಿಯ ಮುನ್ಸೂಚನೆ ಏನಾದರೂ ಸಿಗ್ತಾ ಇದೆಯಾ ಅಂತ ಸರ್? ನೋಡಿ, 136 ಶಾಸಕರು ಅವರ ಪಾರ್ಟಿಗೆ ಗೆದ್ದು ಬಂದಿದ್ದಾರೆ. ಯಂಕ ಆಗ್ತಾನೋ ಸೀನಾ ಆಗ್ತಾನೋ, ಯಾರು ಇರ್ತಾರೋ ಯಾರು ಬಿಡ್ತಾರೋ ನಮಗೇನು ಸಂಬಂಧ ಇಲ್ಲ. ನಮ್ದಿರೋದು ತಾತ್ವಿಕ ಹೋರಾಟ. ನಮ್ದಿರೋದು ಒಳ್ಳೆ ಕೆಲಸ ಮಾಡಿದ್ರೆ ಪಕ್ಷಭೇದ ಮರೆತು ಅವ್ರಿಗೆ ಪ್ರಶಂಸೆ ಮಾಡ್ತೀವಿ. ತಪ್ಪು ಮಾಡಿದ್ರೆ, ಭ್ರಷ್ಟಾಚಾರ ಮಾಡಿದ್ರೆ, ಕೆಟ್ಟ ಕೆಲಸ ಮಾಡಿದ್ರೆ ಯಾವುದೇ ಮುಲಾಜಿಲ್ಲದೆ ಮುಖಾಮುಖಿ ನೋಡದೆ ಖಂಡಿಸ್ತೇವೆ. ಇದಿಷ್ಟೇ ನಮ್ಮ ತಾತ್ವಿಕ ಹೋರಾಟ. ನಾವು ಏನು ಮಾಡ್ಕೊಳ್ತಾರೋ ಅದು ನಮಗೆ ಸಂಬಂಧ ಇಲ್ಲ. ನಾವು ಒಂದೇ ಹೇಳೋದೇನು ಅಂದರೆ, ನಿಮ್ಮ ಗಮನ ಭ್ರಷ್ಟಾಚಾರ ನಿಯಂತ್ರಿಸೋದ್ರ ಕಡೆಗಿಲ್ಲ, ಭ್ರಷ್ಟಾಚಾರ ಪ್ರೋತ್ಸಾಹಿಸ್ತಾ ಇದ್ದೀರಿ. ನಿಮ್ಮ ಗಮನ ಬೆಲೆ ಏರಿಕೆ ನಿಯಂತ್ರಿಸೋದ್ರ ಕಡೆಗಿಲ್ಲ, ಬೆಲೆ ಏರಿಕೆ ಹೆಚ್ಚು ಮಾಡ್ತಾಯಿದ್ದೀರಿ, ಜನರನ್ನು ಸಂಕಷ್ಟಕ್ಕೆ ದೂಡಿದ್ದೀರಿ. ಇದ್ರ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ. ಗ್ಯಾರಂಟಿ ಏನು ಹೇಳ್ಕೊಂಡು ಹೋಗ್ತಾರಾ ಅಂತ ಸರ್ ಸರ್ಕಾರದ ಗ್ಯಾರಂಟಿ ಬಗ್ಗೆ ನಿಮ್ಮ ಮಾತು? ಈಗೇನು ಅಂದರೆ, ನೆಮ್ಮದಿಯಿಂದ ಬದುಕುವ ಗ್ಯಾರಂಟಿನೇ ಇಲ್ದಂಗಾಗಿದೆ. ಮೊದಲು ನೆಮ್ಮದಿಯಿಂದ ಬದುಕುವ ಗ್ಯಾರಂಟಿ ಕೊಡಿ. 64 ವಿದ್ಯೆಗಳ ಬಗ್ಗೆ ನಾವು ಕೇಳ್ತಾ ಇದ್ವಿ. ಸರ್ಕಾರ ಬಂದ ಮೇಲೆ 69 ವಿವಿಧ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯನ್ನು ಮಾಡಿದ್ದಾರೆ ಈ ಸರ್ಕಾರ ಬಂದ ಮೇಲೆ. ಮೊನ್ನೆ ಮೋದಿ ಅವರು ಕೆಂಪುಕೋಟೆ ಭಾಷಣ ಮಾಡ್ತಾ ಇರ್ತಿದ್ರು, ಅವಾಗ RSS ಬಗ್ಗೆ ಪ್ರಸ್ತಾಪ ಮಾಡಿದ್ರು. ಅದಕ್ಕೆ ನಮ್ಮ BK ಹರಿಪ್ರಸಾದ್ ಅವರು ತಾಲಿಬಾನ್ಗೆ ಹೋಲಿಸ್ತಾರೆ ಸರ್ RSS ಅನ್ನು. ಕಾಂಗ್ರೆಸ್ಸಿಗೆ ತಾಲಿಬಾನ್ ಕಂಡ್ರೆ ಭಾಳ ಪ್ರೀತಿ, ಹಾಗಾಗಿ ಅವ್ರಿಗೆ ಹೋಲಿಸ್ತಾರೆ. ತಾಲಿಬಾನು ಒಂದು ಮತಾಂಧ ಸಂಘಟನೆ, ಒಂದು ಭಯೋತ್ಪಾದಕ ಸಂಘಟನೆ. RSS ಒಂದು ರಾಷ್ಟ್ರಭಕ್ತ ಸಂಘಟನೆ. RSS ಯಾವತ್ತೂ ಮತಾಂಧ ಸಂಘಟನೆಯೂ ಆಗಲ್ಲ, RSS ಯಾವತ್ತೂ ಭಯೋತ್ಪಾದಕ ಸಂಘಟನೆಯೂ ಆಗಲ್ಲ. ಈಗೇನಾಗಿದೆ ಅಂದರೆ, ಕಾಂಗ್ರೆಸ್ಸಿಗೆ ಒಂದು ದೃಷ್ಟಿದೋಷ, ಒಂದು ಪೂರ್ವಾಗ್ರಹ. ಆ ಪೂರ್ವಾಗ್ರಹದಿಂದ, ದೃಷ್ಟಿದೋಷದಿಂದ ಈ ರೀತಿಯ ಸುಳ್ಳು ಆರೋಪವನ್ನು ಮಾಡ್ತಾರೆ. ಎಸ್, BJP ಆಂತರಿಕ ಸಂಘಟನೆ ಯಾವಾಗ ಹೊರಗಡೆ ಬರ್ತಾ ಅಂಥೇಳಿ ಈ ಜಗಳಗಳಿಂದಲೇ ಮುಂದುವರಿಯುತ್ತಾ, ಅದು ಅಂತ್ಯವಾಗಿ ಏನಾದರೂ ಒಂದು ಪರಿಹಾರ ಸಿಗುತ್ತಾ ಅಂಥೇಳಿ? ಯಾವ ಜಗಳನೂ ಇಲ್ಲ. ಪಾರ್ಟಿಯನ್ನು ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಸರ್, ಲಿಂಬಾವಳಿ ಆ ಕಡೆ ಒಂದು ಸಭೆ ಮಾಡ್ತಾರೆ, ಆ ಕಡೆ ಅದೇ ಯಾವ ಜಗಳನೂ ಇಲ್ಲ. ಈಗ ಆಂತರಿಕ ಪ್ರಜಾಪ್ರಭುತ್ವ ಇರೋ ಪಕ್ಷಗಳಲ್ಲಿ ಹೆಚ್ಚು ಸ್ವಾತಂತ್ರ್ಯ ಇರುತ್ತೆ. ಅದನ್ನ ಜಗಳ ಅಂತ ಭಾವಿಸೋಂಗಿಲ್ಲ. ವ್ಯಕ್ತಿಗಿಂತ ಪಕ್ಷ ಮುಖ್ಯ, ಪಕ್ಷಕ್ಕಿಂತ ದೇಶ ಮುಖ್ಯ. ಯತ್ನಾಳ್ ಅವ್ರು ಏನಾರು ಮತ್ತೆ ಪಕ್ಷಕ್ಕೆ ಸೇರಿಸ್ಕೊಳ್ತೀರಾ ಸರ್? ಕಾಲಾಯ ತಸ್ಮೈ ನಮಃ. ಓಕೆ, ತಮ್ಮ ಒಂದು ಏನು ಡ್ರೀಮ್ ಅಂತ ಸರ್ ತಮ್ಮ ರಾಜಕೀಯದಲ್ಲಿ? ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದ್ರಿ, ಸಚಿವರಾದ್ರಿ, ಮತ್ತೆ ಏನು ಕನಸು CT ರವಿ ಅವ್ರದಂತೆ ರಾಜಕೀಯದಲ್ಲಿ? ತಾಯಿ ಭಾರತಿ ಪರಮ ವೈಭವದ ಸ್ಥಿತಿಗೆ ತಲುಪಬೇಕು, ವಿಶ್ವಗುರು ಭಾರತಿ ಆಗಬೇಕು. ಆ ದೊಡ್ಡ ಕನಸನ್ನು ಈಡೇರಿಸೋದಕ್ಕೆ ಲಕ್ಷಾಂತರ ಜನ ಸ್ವಯಂ ಸೇವಕರು ಕೆಲಸ ಮಾಡ್ತಾ ಇದ್ದಾರೆ. ನಾನು ಒಬ್ಬ ಸ್ವಯಂ ಸೇವಕ. ರಾಜಕೀಯ ಕ್ಷೇತ್ರದಲ್ಲಿ ನನ್ನ ಅಳಿಲು ಪಾತ್ರವನ್ನು ನಾನು ನಿರ್ವಹಿಸ್ತೇನೆ. ಕೋಟ್ಯಾಂತರ ಜನ ಭಾವನೆ ಏನಿದೆ, ಆ ಭಾವನೆಗೆ ಪೂರಕವಾಗಿ ಅಳಿಲು ಸೇವೆ ಮಾಡೋದಷ್ಟೇ ಕೆಲಸ. ನಾನೇನಾಗಬೇಕು ಅನ್ನೋದನ್ನು ನನ್ನ ಪಾರ್ಟಿ ತೀರ್ಮಾನ ಮಾಡುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್ ರವಿ ಸರ್ ಅವರೇ, ನಮ್ಮ ವಿಶ್ವವಾಣಿಯೊಂದಿಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ವೀಕ್ಷಕರು, ಇದಾಗಿತ್ತು ಇವತ್ತಿನ ಸ್ಪೆಷಲ್ ಇಂಟರ್ವ್ಯೂ. ನಮ್ಮ CT ರವಿ ಅವರು ಧರ್ಮಸ್ಥಳದ ಕೇಸ್ ವಿಚಾರವಾಗಿ, ರಾಜಕೀಯ ವಿದ್ಯಮಾನಗಳ ಕುರಿತಾಗಿ ನಮ್ಮ ವಿಶ್ವವಾಣಿಯೊಂದಿಗೆ ಸುದೀರ್ಘವಾಗಿ ಮಾತನಾಡಿದ್ದಾರೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ವಿಶ್ವವಾಣಿ TV. ನಮಸ್ಕಾರ.